ಕುರ್ಚಿ ಉಳಿಸ್ಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರಾ? ಜಾತಿ ಗಣತಿಯ ಕಾರ್ಡ್ ಪ್ಲೇ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಕುರ್ಚಿ ಉಳಿಸ್ಕೊಳ್ಳೋ ಅನಿವಾರ್ಯತೆ ಬಂದಿದ್ಯಾ ಸಿಎಂ ಸಿದ್ದರಾಮಯ್ಯ ಅವರಿಗೆ? ಜಾತಿ ಗಣತಿಯ ವರದಿಯ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕುರ್ಚಿ ಸಂಕಷ್ಟದ ನಡುವೆ ಡಿಕೆಶಿಗೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಜಾತಿ ಜನಗಣತಿ ವರದಿ ಪ್ರಸ್ತಾವನೆ ಮಾಡೋದಕ್ಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಟೀಮ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 16ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗುತ್ತಂತೆ. ಈಗಾಗಲೇ ಜಾತಿ ಜನಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಹಲವು ತಿಂಗಳುಗಳಿಂದ ಇದೊಂದು ರೀತಿಯ ಜಟಾಪಟಿನೇ ಆಗ್ಬಿಟ್ಟಿದೆ ಜಾತಿ ಜನಗಣತಿ ವರದಿ ಅಂತ ಹೇಳುವಂಥದ್ದು. ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಇದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನ ಈಗ ಪ್ರಸ್ತಾಪ ಮಾಡ್ತೀನಿ ಅಂತ ಸಿಎಂ ಹೊರಟಿದ್ದಾರೆ. ಕೆಲವರು ಹೇಳ್ತಾರೆ ಇದರಲ್ಲಿ ರಾಜ್ಯದಲ್ಲಿ ಒಟ್ಟು ಅಹಿಂದ ಜನಗಳ ಸಂಖ್ಯೆ, ಜನಾಂಗದವರ ಸಂಖ್ಯೆ, ಅಹಿಂದ ಸಮುದಾಯಗಳ ಸಂಖ್ಯೆನೇ ಅತ್ಯಂತ ಹೆಚ್ಚು ಅಂತ ಈ ಜಾತಿ ಜನಗಣತಿ ವರದಿ ಹೇಳುತ್ತೆ. ಅದು ಮುಖ್ಯಮಂತ್ರಿ ಅವರಿಗೆ ಅಡ್ವಾಂಟೇಜ್ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ ಕೆಲವರು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಹೆಚ್ಚು ಅಂತ ಹೇಳತ್ತೆ ಅಂತ. ಈಗ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರುಗಳು ನಿಗಿನಿಗಿಯಾಗಿದ್ದಾರೆ. ವೀರಶೈವ ಸಮಾಜ ಹಾಗೂ ಒಕ್ಕಲಿಗ ಮುಖಂಡರುಗಳು ನಿಗಿನಿಗಿಯಾಗಿದ್ದಾರೆ, ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಜಾರಿ ವಿರುದ್ಧ ವೀರಶೈವ ಸಮುದಾಯ ಸಿಡಿದೆದ್ದಿದೆ ಹಾಗೂ ಒಕ್ಕಲಿಗ ಸಮಾಜ ಕೂಡ ಇಬ್ರು ಸೇರಿ ಜಂಟಿ ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ. ಒಕ್ಕಲಿಗ ಹಾಗೂ ವೀರಶೈವ ಸಂಘ ಎರಡೂ ಕೈಜೋಡಿಸಿ ಜಂಟಿ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರಂತೆ. ಹೋರಾಟದ ಅಖಾಡಕ್ಕೆ ಆದಿಚುಂಚನಗಿರಿ ಸ್ವಾಮೀಜಿ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಸಿಎಂಗೆ ಬೂಮರಾಂಗ್ ಆಗತ್ತಾ, ಒಂದು ದೊಡ್ಡ ಅಸ್ತ್ರ ತಿರುಗುಬಾಣ ಆಗ್ಬಿಡತ್ತಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಎನಿವೆ, ಒಕ್ಕಲಿಗ ಹಾಗೂ ಲಿಂಗಾಯತ ಜಂಟಿ ಹೋರಾಟಕ್ಕೆ ಪ್ಲಾನ್ ನಡೆದಿದೆ ಸಿಎಂ ಅವರ ಜಾತಿ ಜನಗಣತಿ ವರದಿ ಅಸ್ತ್ರದ ವಿರುದ್ಧ. ಹಾಗಾದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯ? ಇದನ್ನ ಹೇಗೆ ಫೇಸ್ ಮಾಡ್ತಾರೆ? ಕೆಲವೇ ದಿನಗಳಲ್ಲಿ ಈ ಜಾತಿ ಜನಗಣತಿ ವರದಿ ಅನ್ನುವಂಥದ್ದು ಒಂದು ದೊಡ್ಡ ಇಶ್ಯೂ ಆಗತ್ತಾ? ಇವತ್ತು ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಬರದ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಹೋರಾಟ ಮಾಡ್ತೀರಿ. ಇದಕ್ಕೆ ಯಾವ್ಯಾವ ಸಮಾಜದವರಿಗೆ ಏನೇನು ಅನ್ಯಾಯಗಳಾಗಿದೆಯೋ ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಇತ್ತು ಏನು ಭಾನುವಾರ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳನ್ನ 12ನೇ ತಾರೀಕು ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವರ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಆಹ್ವಾನ ಈಗಾಗಲೇ ಕೊಟ್ಟಿದ್ದೀರಿ. ನಾವು ಇಲ್ಲೇನು 35 ಜನ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷಗಳ ಮುಖಂಡರುಗಳು ಕೂಡ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಸಭೆ ಮಾಡಿ ಈ ನಮಗೆ ಆಗ್ತಾ ಇರೋಂಥ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ನಾವು ಭಾನುವಾರ ಆ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಜಾತಿ ಜನಗಣತಿಯ ವರದಿ ವಿಚಾರ ಮತ್ತೊಂದು ದೊಡ್ಡ ಹೋರಾಟಕ್ಕೆ ನಾಂದಿ ಆಗತ್ತಾ? ಆಗಿದೆ ಆಲ್ರೆಡಿ. ಇನ್ನೂ ಒಂದು ದೊಡ್ಡ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಗತ್ತಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಏನಾಗ್ಬೋದು ಇದು? ಸಿಎಂ ವರ್ಸಸ್ ಒಕ್ಕಲಿಗ ಪ್ಲಸ್ ಲಿಂಗಾಯತ ಅನ್ನೋ ಸಿಚುವೇಶನ್ ಬಂದ್ಬಿಟ್ಟಿದ್ಯಾ? ಏನಾಗ್ಬೋದು ಇದು ಮುಂದೆ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಈಗ ರಾಜಕೀಯವಾಗಿ ಹೊಸ ತಿರುವನ್ನ ತೆಗೆದುಕೊಂಡಿರುವಂತದ್ದು, ಮಹತ್ವದ ತಿರುವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಮಂಡನೆ ಸಂಬಂಧಪಟ್ಟಂತೆ ಜಾರಿ ಸಂಬಂಧಪಟ್ಟ ನಿರ್ಧಾರ ಆಗಿರುವಂತದ್ದು. ಇದಕ್ಕೆ 16ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಹುತೇಕವಾಗಿ ಚರ್ಚೆಯಾಗಿ ಹೊರಬರುವಂತಹ ಸಾಧ್ಯತೆ ಇರುತ್ತದೆ. ಇದರ ಬೆನ್ನಲ್ಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಂಘಗಳು ಸಿಡಿದೆದ್ದಿರುವಂತದ್ದು. ಇನ್ನು ಈಗಾಗಲೇ ಕೂಡ ಲಿಂಗಾಯತ ಸಮುದಾಯದ ಶಾಮನು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಚಿವರುಗಳು ಮತ್ತು ಶಾಸಕರು ಏನು ಸಹಿ ಮಾಡಿ ಸಿಎಂಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಜಾತಿ ಜನಗಣತಿ ವರದಿ ಜಾರಿ ಆಗಬಾರ್ದಂತ. ಇದರ ಬೆನ್ನಲ್ಲೇ ಇಂದು ಪತ್ರಿಕಾಗೋಷ್ಠಿ ನಡೆಸಿದಂತ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು ಮಹತ್ವದ ಸಭೆಯನ್ನ
ಇದೇ ಭಾನುವಾರ ಕರೆದಿರುವಂತದ್ದು. ಭಾನುವಾರ ಅದು ಒಕ್ಕಲಿಗ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸಚಿವರುಗಳು, ಶಾಸಕರು ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವಂಥದ್ದು. ಅಲ್ಲಿ ಮಹತ್ವದ ತೀರ್ಮಾನ. ಜೊತೆಗೆ ಒಂದು ಮಹತ್ವದ ಬೆಳವಣಿಗೆ ಅಂದ್ರೆ ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಲಿಂಗ ಸಮುದಾಯದ ಎರಡೂ ಸಂಘಗಳು ಜಂಟಿಯಾಗಿ ಹೋರಾಟ ಮಾಡಕ್ಕೆ ತೀರ್ಮಾನ ಆಗಿರುವಂತದ್ದು. ಈ ರೀತಿ ಜಂಟಿಯಾಗಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂಥದ್ದು. ಇದು ಹೊಸ ಚರ್ಚೆಯ ಜೊತೆಗೆ ರಾಜಕೀಯ ಮಹತ್ವವನ್ನು ಪಡ್ಕೊಳ್ತಾ ಇರುವಂತದ್ದು. ನೋಡ್ಬೇಕು, ಇಕ್ಕಟ್ಟಿಗೆ ಸಿಲುಕಿರುವಂತ ಸಿದ್ದರಾಮಯ್ಯರು ಜಾತಿ ಜನತೆ ವರದಿ ಜಾರಿ ಮಾಡ್ತಾರಾ ಅಥವಾ ಒತ್ತಡಕ್ಕೆ ಮಣಿಯದೇನೆ ಕೂಡ ಜಾತಿ ಜನತೆ ವರದಿಯನ್ನ ಏನಾದ್ರು ಕೂಡ ಜಾರಿ ಮಾಡಕ್ ಮುಂದಾದ್ರೆ ಏನೆಲ್ಲ ರಾಜಕೀಯ ಘಟನೆಗಳು ನಡೀಬಹುದು ಅನ್ನೋದು ಕೂಡ ಒಂದಷ್ಟು ಚರ್ಚೆಯ ಜೊತೆಗೆ ಕುತೂಹಲ ಉಂಟಾಗಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಕುರ್ಚಿ ಉಳಿಸ್ಕೊಳ್ಳಕ್ಕೆ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರಾ? ಜಾತಿ ಗಣತಿಯ ಕಾರ್ಡ್ ಪ್ಲೇ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಕುರ್ಚಿ ಉಳಿಸ್ಕೊಳ್ಳೋ ಅನಿವಾರ್ಯತೆ ಬಂದಿದ್ಯಾ ಸಿಎಂ ಸಿದ್ದರಾಮಯ್ಯ ಅವರಿಗೆ? ಜಾತಿ ಗಣತಿಯ ವರದಿಯ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕುರ್ಚಿ ಸಂಕಷ್ಟದ ನಡುವೆ ಡಿಕೆಶಿಗೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಜಾತಿ ಜನಗಣತಿ ವರದಿ ಪ್ರಸ್ತಾವನೆ ಮಾಡೋದಕ್ಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 16ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗುತ್ತಂತೆ. ಈಗಾಗಲೇ ಜಾತಿ ಜನಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಹಲವು ತಿಂಗಳುಗಳಿಂದ ಇದೊಂದು ರೀತಿಯ ಜಟಾಪಟಿನೇ ಆಗ್ಬಿಟ್ಟಿದೆ ಜಾತಿ ಜನಗಣತಿ ವರದಿ ಅಂತ ಹೇಳುವಂಥದ್ದು. ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಇದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನ ಈಗ ಪ್ರಸ್ತಾಪ ಮಾಡ್ತೀನಿ ಅಂತ ಸಿಎಂ ಹೊರಟಿದ್ದಾರೆ. ಕೆಲವರು ಹೇಳ್ತಾರೆ ಇದರಲ್ಲಿ ರಾಜ್ಯದಲ್ಲಿ ಒಟ್ಟು ಅಹಿಂದ ಜನಗಳ ಸಂಖ್ಯೆ, ಜನಾಂಗದವರ ಸಂಖ್ಯೆ, ಅಹಿಂದ ಸಮುದಾಯಗಳ ಸಂಖ್ಯೆನೇ ಅತ್ಯಂತ ಹೆಚ್ಚು ಅಂತ ಈ ಜಾತಿ ಜನಗಣತಿ ವರದಿ ಹೇಳುತ್ತೆ. ಅದು ಮುಖ್ಯಮಂತ್ರಿ ಅವರಿಗೆ ಅಡ್ವಾಂಟೇಜ್ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಹೆಚ್ಚು ಅಂತ ಹೇಳತ್ತೆ ಅಂತ. ಈಗ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರುಗಳು ನಿಗಿನಿಗಿಯಾಗಿದ್ದಾರೆ. ವೀರಶೈವ ಸಮಾಜ ಹಾಗೂ ಒಕ್ಕಲಿಗ ಮುಖಂಡರುಗಳು ನಿಗಿನಿಗಿಯಾಗಿದ್ದಾರೆ, ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಜಾರಿ ವಿರುದ್ಧ ವೀರಶೈವ ಸಮುದಾಯ ಸಿಡಿದೆದ್ದಿದೆ ಹಾಗೂ ಒಕ್ಕಲಿಗ ಸಮಾಜ ಕೂಡ ಇಬ್ರು ಸೇರಿ ಜಂಟಿ ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ. ಒಕ್ಕಲಿಗ ಹಾಗೂ ವೀರಶೈವ ಸಂಘ ಎರಡೂ ಕೈಜೋಡಿಸಿ ಜಂಟಿ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರಂತೆ. ಹೋರಾಟದ ಅಖಾಡಕ್ಕೆ ಆದಿಚುಂಚನಗಿರಿ ಸ್ವಾಮೀಜಿ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಸಿಎಂಗೆ ಬೂಮರಾಂಗ್ ಆಗತ್ತಾ, ಒಂದು ದೊಡ್ಡ ಅಸ್ತ್ರ ತಿರುಗುಬಾಣ ಆಗ್ಬಿಡತ್ತಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಎನಿವೆ, ಒಕ್ಕಲಿಗ ಹಾಗೂ ಲಿಂಗಾಯತ ಜಂಟಿ ಹೋರಾಟಕ್ಕೆ ಪ್ಲಾನ್ ನಡೆದಿದೆ ಸಿಎಂ ಅವರ ಜಾತಿ ಜನಗಣತಿ ವರದಿ ಅಸ್ತ್ರದ ವಿರುದ್ಧ.